ನೋಡಿ ಇದೇ ಮನೆ. ಮೆಲ್ಲ ಮರೆಯ ಬಾವಿ ತೋರಿಸ್ತೇನೆ ನಿಮಗೆ. ನೋಡಿ ಬಾವಿ, ನೀರುಂಟು ಇದರಲ್ಲಿ. ಈಗ ನಾನು ಹುಟ್ಟಿದ್ದಿಲ್ಲಿ, ನಾನು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದಲ್ಲ, ಮನೆಯಲ್ಲಿ ಹುಟ್ಟಿದ್ದು ಇದೇ ರೂಮಲ್ಲಿ. ನಮ್ದು ಸ್ವಲ್ಪ ದುಡ್ಡು ಕಟ್ಟಿಟ್ಟಿದ್ದಾರೆ ಇಲ್ಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಹಳೆಯ ಅಜ್ಜಿ ಮನೆ ತೋರಿಸಲಿಕ್ಕೆ ಬಂದಿದ್ದೇವೆ. ನೋಡಿ, ಇದು ಅಲ್ಲಿ ಹಿಂದೆ ಹೊಸ ಮನೆ ಉಂಟು, ಅದು ನಿಮಗೆ ಕಾಣಿಸ್ತಿಲ್ಲ. ಈಗ ನಾವು ಹಳೆಯ ಮನೆ, ಮೊದಲು ಇದ್ದ ಮನೆಯನ್ನು ನಾನು ನಿಮಗೆ ತೋರಿಸ್ತೇನೆ. ಅದೊಂದು ಸುಮಾರು 75 ವರ್ಷ ಹಳೆಯ ಮನೆ. ಅಲ್ಲಿಗ ನಾವು ಯಾರು ಇಲ್ಲ, ಆಗ ಮನೆ ಉಂಟು. ಅದು ನೋಡಿ, ಇಲ್ಲಿ ತೋಟ ಎಲ್ಲ ಆಗಿ ಹೋಗಬೇಕು, ತೋರಿಸ್ತೇವೆ ನಾವು. ನೋಡಿ, ಇಲ್ಲಿಂದ ನಾವು ಹೋಗಬೇಕು. ಇಲ್ಲಿ ಇದು ಚಾರ್ಮಾಡಿ ನಿಯರ್ ಮುಂಡಾಜ. ಇಲ್ಲಿ ನೀರು ಅದೆಲ್ಲ ಜಾಸ್ತಿ, ತೋಡು ಸುದ್ದ ಎಲ್ಲೆಲ್ಲಿ ಜಾಸ್ತಿ. ನೋಡಿ, ಇಲ್ಲಿಂದ ಹೋಗಬೇಕು. ನಾವು ಚಿಕ್ಕವರಿದ್ದಾಗ ಇಲ್ಲಿಂದಲೇ ಹೋಗ್ತಿದ್ದದ್ದು. ಈಗ ರೋಡೆಲ್ಲ ಕ್ಲಿಯರ್ ಇಲ್ಲ, ಯಾಕಂದರೆ ನಾವು ಈ ಕಡೆ ಬರುವುದಿಲ್ಲಲ್ವ. ಹಾಗಾಗಿ ನಾವು ಮೊದಲೆಲ್ಲ ಇಲ್ಲಿ ಬಟ್ಟೆ ತೊಳಿತಿದ್ದದ್ದು. ನೋಡಿ, ಇದೇ ಕಲ್ಲಲ್ಲಿ, ಇದೇ ಕಲ್ಲಿ ಕಾಣಿಸ್ತದೆ ಅಲ್ವಾ. ಇಲ್ಲಿ ಆಗೆಲ್ಲ ನೀಟಿತ್ತು, ಕ್ಲೀನ್ ಇಟ್ಕೊಂಡಿದ್ವಿ ನಾವು, ಇಲ್ಲಿದ್ವಲ್ವ. ಹಾಗಾಗಿ ಮೊದಲೆಲ್ಲ ಇದು ಮಳೆಗಾಲ ಆಗ್ತದೆ ಅಲ್ವಾ, ಆಗ ಇಲ್ಲಿ ತುಂಬ ನೀರು ಹೋಗ್ತದೆ, ತುಂಬ ಇಲ್ಲಿ ಫುಲ್ ಆಗ್ತದೆ ಇಲ್ಲಿ ನೀರೆಲ್ಲ. ಇದು ನೋಡಿ ನಮ್ಮದೇ ನಾಯಿ, ಅದು ಭಾರಿ ಸೆಕೆ ಆಗ್ತುಂಟು, ಅದಕ್ಕೆ ಇಲ್ಲಿ ಹೊರಲಾಡ್ತುಂಟು. ಇಲ್ಲಿಂದಾಗಿ ಹೋಗುದು. ನೋಡಿ, ನನ್ನ ತಮ್ಮನವರೆಲ್ಲ ಹೋಗ್ತಿದ್ದಾರೆ. ನಾವು ಇದಕ್ಕೆ ಬಂದದ್ದು, ನಮ್ಮದು ದೈವಗಳಿಗೆ ವರ್ಷದ್ದು ವರ್ಷವಾದಿ, ಅದಕ್ಕೆ ಬಂದದ್ದು, ಬೂತೊಲೆಗೆ ಬಂದದ್ದು. ಹೀಗೆಲ್ಲ ನೋಡಿ ಹೇಗೆ ಕಸ ಎಲ್ಲ ಬಿದ್ದಿದೆ ಇಲ್ಲಿ ಅಂತ. ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ಲು ನೀರು ಹೋಗ್ತದೆ. ಇಲ್ಲಿ ನೀರು ಇದರ ಮಧ್ಯೆ ನಮ್ಮದು ಮನೆ, ನಿಮಗೆ ಕಾಣಿಸ್ತಿರ್ಬೋದು, ಇದೇ ಮನೆ ನೋಡಿ. ಮೊದಲೆಲ್ಲ ನಾವು ಇಲ್ಲೇ ಆಟ ಆಡೋದು. ನಾವೊಂದು ಕಸಿನ್ಸ್ ಒಂದು 12-15 ಜನ ಇದ್ದೇವೆ, ಇಲ್ಲೇ ಆಟ ಆಡ್ತಿದ್ದದ್ದು. ನೋಡಿ, ಇದೇ ಮನೆ. ಇದೊಂದು 75 ವರ್ಷ ಆಯಿತು. ಅಂದರೆ ಮತ್ತೆ ನಾವು ಸ್ವಲ್ಪ ಸ್ವಲ್ಪ ಆಲ್ಟ್ರ್ ಮಾಡಿದ್ದು, ಸಾರಣೆ ಎಲ್ಲ. ಮೊದಲೆಲ್ಲ ಇದು ಇರಲಿಲ್ಲ, ಎಂತ ಕೂಡ ಇರಲಿಲ್ಲ. ಈಗ ಇಲ್ಲಿ ಯಾರಿಲ್ಲಲ್ವಾ, ಹಾಗಾಗಿ ಈ ರೀತಿ ಇದೆ. ನನ್ನ ಅಜ್ಜಿ ಕೂಡ ಹುಷಾರಿಲ್ಲ, ಹಾಗಾಗಿ ಅವರು ಕೂಡ ಇಲ್ಲಿಲ್ಲ ಈಗ. ಪ್ರಜುಪಾಲೆ ಆಯ್ತು ತಿಕ್ಕಿ ನಾನೆತ್ತೆ. ಟೇಸ್ಟ್ ನೋಡಿ, ಇದೇ ಮನೆ. ಈ ಮನೆಯಲ್ಲಿ ನಮಗೆ ತುಂಬ ಮೆಮೊರಿ ಉಂಟು. ಯಾಕಂತ ಹೇಳಿದರೆ ನಾವೆಲ್ಲ ದೊಡ್ಡವರಾದದ್ದು ಇದೇ ಮನೆಯಲ್ಲಿ. ರಜೆಯಲ್ಲಿ ಮೊದಲೆಲ್ಲ ಬಂದವರು ತುಂಬ ದಿನ ಇಲ್ಲೇ ಇರ್ತಿದ್ವಿ ನಾವು. ಇದು ಚಾರ್ಮಾಡಿ ಸೈಡು ಮುಂಡಾಜೆ, ಇದು ಕೂಲ್ ವೆದರ್ ಇಲ್ಲಿ ಒಂಥರ. ಇಲ್ಲಿ ಮಳೆ ಎಲ್ಲ ಜಾಸ್ತಿ ಬರ್ತದೆ, ಮಳೆ ಯಾವಾಗಲೂ ನೋಡಿದರೂ ಮಳೆ ಬರ್ತಾನೆ ಇರ್ತದೆ ಇಲ್ಲಿ. ಇದು ನೋಡಿ ಬಾವಿ ನಮ್ಮದು. ಇದು ನಾನು ತೋರಿಸ್ತೇನೆ ಮತ್ತೆ ಆ ಕಡೆಯಿಂದ ಬರುವಾಗ. ಇಲ್ಲೆಲ್ಲ ಮೊದಲೆಲ್ಲ ತುಂಬ ಹೂವಿನ ಗಿಡ ಎಲ್ಲ ಇತ್ತು. ಇದು ನಮ್ಮದು ವಾಶ್ರೂಮು. ಮೊದಲೆಲ್ಲ ಈಗ ದೂರ ಮನೆಯಿಂದ ದೂರ ಇರ್ತಿತ್ತಲ್ವ ವಾಶ್ರೂಮ್. ಈಗೆಲ್ಲ ಮನೆ ಒಳಗೆ ಇರ್ತದೆ, ಮೊದಲೆಲ್ಲ ಮನೆಯಿಂದ ದೂರ ಇರ್ತಿತ್ತು. ಹಾಗಿದು ಬಾವಿ ತೋರಿಸ್ತೇನೆ ನಿಮಗೆ. ಇದು ನೋಡಿ ಬಾವಿ, ನೀರುಂಟು ಇದರಲ್ಲಿ. ಈಗ ಇದಕ್ಕೆ ಪಂಪೆಲ್ಲ ಹಾಕಿದ್ದೇವೆ, ಆದರೆ ಈಗ ಇಲ್ಲಿ ಯಾರಿಲ್ಲ, ಅದೆಲ್ಲ ಹೋಗಿದೆ, ಅದು ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಇದು ತೋಟ, ಇದು ಇಲ್ಲಿಗೆ ಬರ್ತಾರೆ, ಇದು ಅಡಿಕೆ ಹೆಕ್ಲಿಕ್ಕೆಲ್ಲ ಬರ್ತಾರೆ. ಇಲ್ಲಿ ಆ ಕಡೆ ಹಿಂದುಗಡೆ ಕೂಡ ಉಂಟು ತೋಟ. ನೋಡಿ ಬಾವಿ, ನೀರೆಲ್ಲ ಈಗ ಕ್ಲೀನ್ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನು ಕ್ಲೀನ್ ಮಾಡೋದಿಲ್ಲ ಅಲ್ವ. ಹಾಗೆ ಮೊದಲು ಇರಬೇಕಾದ್ರೆಲ್ಲ ಕ್ಲೀನ್ ಮಾಡ್ತಿದ್ವಿ. ಮೊದಲು ಫಸ್ಟೆಲ್ಲ ನಾವು ಸಣ್ಣ ಇದ್ವಿ ಅಲ್ವಾ, ಆಗ ಇದು ಪಂಪೆಲ್ಲ ಎಂತ ಇರಲಿಲ್ಲ. ಇಲ್ಲಿ ನಾವು ಇದರಲ್ಲಿ ಸೇದಿ ಸ್ನಾನ ಎಲ್ಲ ಮಾಡ್ತಿದ್ದದ್ದು. ವಾಶ್ರೂಮಿಗೆಲ್ಲ ನಾವು ಹೀಗೇನೆ ತಗೊಂಡು ಹೋಗ್ತಿದ್ದದ್ದು. ಪುಟ್ಟಂಜಿನ ತೊಚ್ಪಲೆ ಎಂಚಿ ಕೊಕ್ಕ ಅದು ನಿಂಬೆ ಕಾಯಿಟ್ಟು ರಕ್ಕಸ ನೋಡಿ. ಹಣ್ಣು ಕೂಡ ಆಗ್ಲಿಲ್ಲ. ಪ್ರಕಾಶ ಅದಕ್ಕೆ ಒಂದು ರಕ್ಕಸ ಅಂತ ಹೇಳುದು.
ನಮ್ಮ ಬಾವಿಯ ಹತ್ತಿರ ಇದು ಜಮ್ಮುನೇರಳೆ ಆಗಿದೆ. ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಸಣ್ಣ ಸಣ್ಣದುಂಟು. ಮೊದಲು ತುಂಬ ಆಗ್ತಿತ್ತು, ಈಗ ಅದಕ್ಕೆಲ್ಲ ಸರಿಕಟ್ಟ ನೀರಿಲ್ಲಲ್ವಾ, ಹಾಗಾಗಿ ಪುಟ್ಟ ಫತೊಂದೇನೆ ಈಗ ನಾಲ್ಕು ತೆಗೆಯುವ. ನಮ್ಮ ಶ್ರೇಯ ಕೊಯ್ತಿದ್ದಾಳೆ. ಪತ್ತೊಲ್ನೇ ಏರಂಡಲ್ಲ ಶ್ರೇಯ ತಗೊಂಡ ಕೆಂಪು ಕೆಂಪು ಇತ್ತು ನೈನ್ ಕೊಯ್ಲಯ್ಯ. ಪುಟ್ಟ ಕೈಟಿದ್ನ ತುಜ್ಪಲ ಆಯ್ತು ತುಜ್ಪಲತ್ತು ನೋಡಿ 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 ಎಷ್ಟುಂಟಂತ ಮಿತ್ತದ ಫಲ ಶ್ರೇಯಾ ಸೂಪರ್ ಉಂಟು. ಕ್ರಿಕೆಟ್ ಒಬ್ಬರವೇ ಇಕ್ಕಿನದೀತು ನನ್ನ ಬ್ಯಾಟ್ ಉಂಟು. ಪೈ ಪೈ ಇಲ್ಲೋ ಪಣ ಪುಕ ನೆಟ್ಟೆ ಬತ್ತದೆಯಾ ಮೆಮೊರಿ ಇಪ್ಪಂದೆ ತಿಪ್ಪಂದು. ಈಗ ನೋಡಿ ಮನೆ ಓಪನ್ ಮಾಡುವ. ಇದೇ ಮನೆ. ನಾವು ಕೀ ಒಮ್ಮೆ ತಂದಿರ್ಲಿಲ್ಲ, ಫಸ್ಟ್ ಮರತ್ತು ಸೀದಾ ಬಂದದ್ದು ವಿಡಿಯೋ ಮಾಡುದಂತ. ಮತ್ತೆ ಈಗ ಕೀ ತಂದಿದ್ದೇವೆ. ಎಲ್ಲ ದೊಡ್ಡ ಇದು ನಮ್ದು. ಇಲ್ಲೇ ಕುತ್ಕೊಳ್ಳೋದು ಚಿಕ್ಕದಿರುವಾಗ ಲೈನಲ್ಲಿ ಮೊದಲೆಲ್ಲ ಫೇಮಸ್. ಇಲ್ಲಿ ನಾವು 14-15 ಜನ ಇಲ್ಲಿ ಇರ್ತಿದ್ವಿ ಮಾರೆ. ಆಗ ದೊಡ್ಡ ಮನೆ ಅಂತ ಆಗ್ತಿತ್ತು, ಈಗ ನೋಡುವಾಗ ಸಣ್ಣದಂತ ಆಗ್ತದೆ. ಇದು ಸಿಎಂ ಕುರ್ಚಿದ್ದಾರೆ ಮೆಟ್ಟಿನಲ್ಲಿ. ಬಲೆ ಬಲೆ ಬನ್ನಿ ಬನ್ನಿ ಬನ್ನಿ. ಒರಿಯೋಲ ಬಾಬು ಜಾನೆ ಅನ್ನ ಅಗಲ 10 ರೂಪಾಯಿ ಆಯತ್ತ ತಂದವನ ವೆಗ್ಗನ ಈ ಆಯ ಅಜ್ಜರ್ಲಕ್ಕ ತೂವರ ಚೂರು ಅಜ್ಜರ್ಲಕ್ಕ ನೀನು ಭೂತದಲ್ಲಿ ಒಂದು ಮಂತದ ಅಂಚಿನ ಮೆಲ್ಲ ಮರೆಯ ಯಾವ ರೀತಿ ಇದ್ದ ಮನೆಗೆ ಯಾವ ರೀತಿಯಾಗಿ ನೋಡಿ ಒಂದು ನೀರಿಂಚಿನ ನೋಡಿ. ಇದೆ ಯೂಸ್ ಮಾಡೋದು ಈ ರೀತಿ ಆಗಿದ್ದು ಮನೆ. ಇಲ್ಲಾದ್ರೆ ಇದು ಕ್ಲೀನ್ ಇತ್ತು ಮೊದಲು ನಾವು ಇರುವಾಗ. ಈ ರೀತಿ ಆದದ್ದು. ಮಾವ ಅಜ್ಜ ಅಜ್ಜಿ ಇದ್ರಲ್ವ ಇಲ್ಲಿ, ಅವರಿರುವಾಗೆಲ್ಲ ನೀಟಿತ್ತು. ಈಗ ಯಾರಿಲ್ಲ. ಹುಡುಗಿಯರು ಮಲಗ್ಲಿಕ್ಕೆ ಇದು. ಆಹಾ, ಇದು ಇಲ್ಲಿಂದ ಆ ಕಡೆ ಮತ್ತೆ ತಗೊಂಡದ್ದು. ಆಹಾ, ಇದು ಮತ್ತೆ ತಗೊಂಡದ್ದು ಒಂದು 10-15-20 ವರ್ಷ ಬ್ಯಾಗ್ ತಗೊಂಡದ್ದು ಈ ರೂಮು. ಅದಕ್ಕಿಂತ ಮುಂಚೆ ಇಲ್ಲಿಂದ ಈ ಕಡೆ ಮಾತ್ರ ಇದ್ದದ್ದು. ಆಗ ನಾವು ಇಲ್ಲೇ ಎಲ್ಲರೂ ಮಲಗುದು. ನಾವು ರಜೆಗೆ ಬರ್ತೇವೆ ಅಲ್ವಾ, ರಜೆಗೆ ಬಂದವರು ಇಲ್ಲಿ ಲೈನಲ್ಲಿ ಫುಲ್ ಇಲ್ಲೇ ಮಲಗ್ತಿದ್ವಿ. ಒಂದು 20 ಜನ ಇರ್ತಿದ್ವಿ ನಾವು. ಈಗ ಒಳಗಡೆ ಹೋಗುವ. ಕರೆಂಟ್ ತೆಗೆದಿದ್ದೀರಾ ನೋಡಿ, ಇದೊಂದು ಇಲ್ಲಿ ನಾವು ಮಲಗುದು ಎಷ್ಟು ಜನ? ಎಕ್ಕಲು ಮೂಜಿ ಸಸ್ಕಾಂತನ್ನೇ ಆಜಿ 7 ಜನ. 7 ಜನ ಇಲ್ಲೇ ಮಲಗುದು ನಾವು. ಈಗ ಇದ್ರ ಮೇಲೆ ಅಡಿಕೆ ಆಗ್ತಿದ್ದಲ್ವಾ? ಹಳೆ ಕಾಲದ ಮನೆಯಲ್ಲಿ ಅಟ್ಟ ಅಂತ ಹೇಳ್ತಾರೆ. ಇದು ನೋಡಿ ಈ ರೀತಿ ಇರ್ತದೆ. ಇದರಲ್ಲಿ ಅಡಿಕೆ ತೆಂಗಿನಕಾಯಿ ಒಣಗ್ಲಿಕ್ಕೆ ಹಾಕುವುದು, ಒಣಗಿದ್ದು ಮತ್ತೆ ಒಣಗ್ಲಿಕ್ಕೆ ಹಾಕುದು. ಅದರ ಮೇಲ್ಗಡೆ ತೊಚ್ಪಲ್ಲ ಇಂಚೆ ಪುಣ್ಣ ಈ ರೀತಿ ಹಾಕಿರ್ತದೆ. ಇದು ಅವು ಹೆಂಚಿನ ನೆತ್ತ ತಲಕ್ಕೆ ತೆಂಗಿನಕಾಯಿ ಇದ್ದು ಅಡಿಕೆ 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 ಮರದಿಂದ ಮಾಡುದು. ಇದು ಇಯರ್ಲಿ ಚೇಂಜ್ ಮಾಡ್ತಾರೆ ವಾಸ್ತು ಇರುವಾಗ. ವರ್ಷ ಚೇಂಜ್ ಮಾಡುದು ಮಳೆಗಾಲಕ್ಕೆ. ಮತ್ತೆ ಇದು ಒಂದು ದೇವರ ರೂಮು. ಮೊದ್ಲಿದು ದೇವರ ರೂಮ್ ಆಗಿರ್ಲಿಲ್ಲ. ಇಲ್ಲಿ ಕರೆಂಟ್ ಕಲೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ದೇವೆ, ಹಾಗಾಗಿ ಇಲ್ಲಿ ಈಗ ಕರೆಂಟ್ ಇಲ್ಲ. ನಾವು ಫ್ಲಾಶ್ ಅಲ್ಲಿ ವಿಡಿಯೋ ಮಾಡ್ತಿದ್ದೇವೆ. ಇದು ನೋಡಿ ದೇವರ ಸ್ಟ್ಯಾಂಡ್. ನಾವಿಲ್ಲಿ ಕೂಡ ಮಲಗ್ತಿದ್ವಿ, ಈ ರೂಮಲ್ಲಿ ಕೂಡ. ಆ ಕಡೆ ತೋರಿಸು ನೋಡಿ, ಆ ಕಡೆ ತೋರಿಸು ಲೈಟ್ ಮಾಡಿಗೆ ನೋಡಿ. ಇದ್ರ ಮೇಲೆ ಅದೇ ಅಡಿಕೆ ಎಲ್ಲ ಹಾಕ್ಲಿಕ್ಕೆ. ಹಾ, ಪಾತ್ರೆ. ಹಾ, ಪಾತ್ರೆಯಲ್ಲಿ ಇಡ್ಲಿಕ್ಕೆ.
ಹಾ ಪನಕ ದೇವರ ಕೋಣೆ ಉಂಟಲ್ವಾ, ಇದು ಈಗ ದೇವರ ಕೋಣೆ. ಮುಂಚೆ ಇದು ಅಡಿಗೆ ಕೋಣೆ ಆಗಿತ್ತು. ಇಲ್ಲಿ ನಮ್ಮ ದೊಡ್ಡ ಅಕ್ಕ ಎಲ್ಲ ಇಲ್ಲೇ ಹುಟ್ಟಿದ್ದು. ಮೊದಲೆಲ್ಲ ಮನೆಯಲ್ಲೇ ಹುಟ್ಟಿದ್ದದು ಅಲ್ವಾ, ಹಾಗಾಗಿ ಇವಳು ಇಲ್ಲೇ ಇದೇ ಮನೆಯಲ್ಲಿ ಇದೇ ರೂಮಲ್ಲಿ ಹುಟ್ಟಿದ್ದು. ಫಸ್ಟ್ ಪ್ರಪಂಚ ನೋಡಿದ್ದು ಇಲ್ಲಿ. ಪಲ್ಲಯ್ಯ ನೋಡಿ, ಇಲ್ಲೊಂದು ಕನ್ನಡಿ ಇತ್ತು, ತುಂಬಾ ಹಳೆಯ ಕನ್ನಡಿ. ನಮ್ಗೆ ಅದಕ್ಕೆ ಜಗಳ ಆಗ್ತಿದ್ದದು. ಅಂದ್ರೆ ಒಂದೇ ಕನ್ನಡಿ ಇಲ್ಲಿ ಇರ್ತಿತ್ತು, ಅದ್ರಲ್ಲಿ ನೋಡ್ಲಿಕ್ಕೆಲ್ಲ ನಾವು ಆ ಕಡೆ ಈ ಕಡೆ ಮಾಡ್ತಿದ್ವಿ, ಅವರಿಗೆಲ್ಲ ಇವರಿಗೆಲ್ಲ ಅಂತ. ನೋಡಿ, ಇದೊಂದು ರೂಮ್. ಇದೆಲ್ಲ ಮುಂಚೆಲ್ಲ ಬಾರಿ ಚಂದ ಇತ್ತು. ಇಲ್ಲೆಲ್ಲ ಗೋಡ್ರೇಜ್ ಅಲ್ಲಿ ಇಟ್ಟಿದ್ರು. ಈಗ ಎಂತ ಇಲ್ಲ, ಎಲ್ಲ ಆ ಕಡೆ ಈ ಕಡೆ ಹೋಗಿದೆ ನೋಡಿ. ಈ ಮಳೆಗಾಲದಲ್ಲಿ ಇದು ಉಳಿಯುವುದು ಕಷ್ಟ ಅಂತ ಹೇಳ್ಬೋದು. ಫ್ಯಾನ್ ಹಾಳಾಗಿದೆ, ಅದು ಈಗ ಸರಿ ಇಲ್ಲ. ಇಲ್ಲಿ ರೇಡಿ ಇತ್ತು ಮೊದ್ಲು, ರೇಡಿಯಲ್ಲಿ ಇಟ್ಟಿದ್ರು. ಪೋಯ್ ಮೈನ್ ಅಡಿಗೆ ರೂಮ್ ಆತ ಬಲ ಯಾನೆ ಇದೇ ರೂಮ್. ಇವನು ಹುಟ್ಟಿದ್ದು ಇದೇ ರೂಮ್ ಅಲ್ಲಿ. ಇದು ನಮ್ದು ಬೆಳಿಗ್ಗೆದ್ದು ಫೇವರೇಟ್ ಪ್ಲೇಸ್, ಅಡಿಗೆ ಕೋಣೆ. ಇದು VIP ರೂಮ್ ತರ ಇದು. ಇದ್ರಲ್ಲಿ ನಾವು ಬೆಳಿಗ್ಗೆ ಕೂತ್ರೆ ತಿಂಡಿ ತಿನ್ಲಿಕ್ಕೆ ಕಂಟಿನ್ಯೂಸ್ ಆಗಿ ಇವತ್ತು 30 ಜನರಿಗೆ ತಿಂಡಿ ಆಗುವ ಪ್ಲೇಸ್ ಬೆಳಿಗ್ಗೆ. ಒಂದು 8 ಜನಕ್ಕೆ ತಿಂಡಿ ಆಗುತ್ತೆ, ಬಲ್ಪ 40 ಜನಕ್ಕೆ ಮುಟ್ಟ. 20 ಜನ ನಮ್ಮ ದುಂಬು ಬೊಕ. ನಾವಿಲ್ಲೇ ಮಕ್ಕಳು ಇಲ್ಲಿಂದ ಅಲ್ಲಿ ತನಕ ಕೂತ್ಕೊಳ್ತಿದ್ವಿ, ಒಂದು 10 ಜನ ಸಣ್ಣ ಸಣ್ಣವರಿದ್ವಲ್ಲ. ಲೈನ್ ಹಿಡ್ಕೊಂಡು ಒಟ್ಟಿಗೆ ತಿನ್ಲಿಕ್ಕೆ ಎಲ್ರು. ನೋಡಿ, ಇದು ನಮ್ದು ಕಡಿಯುವ ಕಲ್ಲು. ಮೊದ್ಲಲ್ಲಿ ಇದ್ರಲ್ಲಿ ಅಡಿಗೆ ಮಾಡ್ತಿದ್ದದ್ದು ನೋಡಿ. ಇದೀಗ ಯೂಸ್ ಇಲ್ಲಲ್ಲ, ಹಾಗಾಗಿ ಇಲ್ಲೇ ಬಿಟ್ಟು ಹೋಗಿದ್ದೇವೆ. ಈಗೆಲ್ಲ ಚಿಮಿನಿ ಉಂಡು ಪರಾತ ಚಿಮಿನಿ. ಈಗ ಲೈಟ್ ಅಜ್ಜನ ಲೈಟ್ ತುಲೆ ಮೂಲೆ ಉಂಡು. ಅಜ್ಜನ ರೂಪ ಅಲ್ಲುಲೆ ಪಿದೆ, ಅಜ್ಜನ ತರಾನೆ ಅವನು ಸೇಮ್. ಯಾರು ಹತ್ತರ ತುಲ ಇವನೇ ಅಜ್ಜನ ತರಾನೆ. ಅಜ್ಜಲ್ಲ ಈಗ ಅಜ್ಜನ ಲೆಕ್ಕ. ಮತ್ತೆ ಇದು ನನಗೆ ಫೇವ್ರೆಟ್ ಪ್ಲೇಸ್. ಯಾಕಂತ ಹೇಳಿದ್ರೆ, ನಾನು ಹುಟ್ಟಿದ್ದಿಲ್ಲಿ. ನಾನು ಹಾಸ್ಪಿಟಲಲ್ಲಿ ಹುಟ್ಟಿದ್ದಲ್ಲ, ಮನೆಯಲ್ಲಿ ಹುಟ್ಟಿದ್ದು ಇದೇ ರೂಮಲ್ಲಿ. ಇಲ್ಲೇ ಹುಟ್ಟಿದ್ದಂತೆ ನಾನೊಂದು 7:45ಗೆ ಹುಟ್ಟಿದ್ದು. ಅಕ್ಟೋಬರ್ 31ಕ್ಕೆ 7:45 ಇದೇ ಪ್ಲೇಸಲ್ಲಿ ನಾನು ಫಸ್ಟ್ ಈ ವರ್ಲ್ಡನ್ನು ನೋಡಿದ್ದು. ಕಣ್ಣು ಬಿಟ್ಟು ನೋಡಿದ್ದು ಇದೇ ಪ್ಲೇಸ್. ನಮಗೆ ಮುಂಡಾಜೆಯನ್ನೇ ಫಸ್ಟ್ ನೋಡಿದ್ದು ಈ ಪ್ಲೇಸ್, ಈ ರೂಮ್ ಇಲ್ಲಿ ಫಸ್ಟ್ ನೋಡಿದ್ದು. ಹಾಗಾಗಿ ಇದೊಂದು ನನಗೆ ಸ್ಪೆಷಲ್. ಮತ್ತೆ ನನ್ನ ತಮ್ಮನವರೆಲ್ಲ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು, ಅಂದ್ರೆ ನನ್ನ ಅಪ್ಪನ ಸೈಡಲ್ಲಿ ಹುಟ್ಟಿದ್ದು. ನಾನು ಫಸ್ಟಿನವಳಲ್ವಾ, ಹಾಗಾಗಿ ನಾನು ಇಲ್ಲಿ ಅಜ್ಜಿ ಮನೆಯಲ್ಲಿ ಹುಟ್ಟಿದ್ದು. ಮತ್ತೆ ನನ್ನ 3 ತಮ್ಮನವರು ಕೂಡ ನಮ್ಮೂರಲ್ಲಿ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ನಾನೊಬ್ಬಳೇ ಮನೆಯಲ್ಲಿ ಹುಟ್ಟಿದ್ದು ಇಲ್ಲಿ. ಮತ್ತೆ ನಮ್ಮ ಮಾವನ ಮಕ್ಕಳು 3 ಜನ ಕೂಡ ಮನೆಯಲ್ಲಿ ಹುಟ್ಟಿದ್ದು. ಅದರಲ್ಲಿ ಲಾಸ್ಟ್ನವನೊಬ್ಬ ಇಲ್ಲಿ ಹುಟ್ಟಿದ್ದು, ಅಣ್ಣ. ಮತ್ತೆ ಅಕ್ಕನವರು ನಾನು ಆಗ್ಲೇ ತೋರಿಸಿದಲ್ವ ದೇವರ ಕೋಣೆ, ಅದು ಆಗ ಕಿಚನ್ ಆಗಿತ್ತು, ಅಲ್ಲಿ ಹುಟ್ಟಿದ್ದು. ಮತ್ತೆ ನನ್ನ ದೊಡ್ಡಮ್ಮನ ಮಕ್ಕಳಲ್ಲಿ ಸೆಕೆಂಡ್ನೇವ ಮನೆಯಲ್ಲಿ ಹುಟ್ಟಿದ್ದು. ಮತ್ತೆ ಇಬ್ಬರವರು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಮತ್ತೆ ನನ್ನ ಲಾಸ್ಟಿನ ಮಾವನ ಮಕ್ಕಳಿಬ್ರು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಆ ಹೊತ್ತಿಗೆ ಆಗ್ಲೇ ಹಾಸ್ಪಿಟಲ್ ಇದ್ದೆಲ್ಲ ಜಾಸ್ತಿ ಹೋಗ್ತಿದ್ರಲ್ವಾ. ನಾವು ಇವಾಗ ಅಷ್ಟು ಟ್ರೆಂಡ್ ಇರಲಿಲ್ಲ. ಮತ್ತೆ ಇಲ್ಲಿ ಮೊದ್ಲಿನ ಅಜ್ಜಿಯಂದಿರೆಲ್ಲ ಇದು ಮಾಡ್ತಿದ್ರು, ಅವರೇ ಹೆರಿಗೆ ಮಾಡಿಸ್ತಿದ್ರು. ಆ ಅಜ್ಜಿಯರೆಲ್ಲ ಇಲ್ಲಿದ್ರು, ಹಾಗಾಗಿ ನಾವು ಮನೆಯಲ್ಲಿ ಹುಟ್ಟಿದ್ದು. ಹಾಗಾಗಿ ಈ ಪ್ಲೇಸ್ ಭಯಂಕರ ಸ್ಪೆಷಲ್. ನಾನು ಇದನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅನ್ಕೊಳ್ತಿದ್ದೆ, ಇಲ್ಲಿದ್ದು ವಿಡಿಯೋ ಮಾಡ್ಬೇಕಂತ. ಯಾಕಂದ್ರೆ ಈ ಮಳೆಗಾಲದಲ್ಲಿ ಇದು ಉಳಿಯೋದು ಕಷ್ಟ, ಅದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಬೇಕಂತ ಅನ್ಕೊಳ್ಳೋದು. ಯಾಕಂತೇಳಿ ಇಲ್ಲಿ ತುಂಬಾ ಮೆಮೊರಿ ಉಂಟು ನಮ್ದು. ಹಾಗಾಗಿ ಇಲ್ಲಿ ನಮ್ಮ ಅಜ್ಜ ಇದ್ದಾರಲ್ವಾ, ಇಲ್ಲಿ ಮುಂಡಾಜೆ ಅಜ್ಜ, ಇವರಿಗೆ 5 ಜನ ಮಕ್ಕಳು. ಒಂದು ಮಾವ, ದೊಡ್ಡಮ್ಮ, ನನ್ನಮ್ಮ, ಇನ್ನೊಂದು ಮಾವ. ನಾವು ಇಷ್ಟು ಜನರ ಮಕ್ಕಳು ಕೂಡ ಇಲ್ಲಿ ಒಟ್ಟಿಗೆ ಸೇರ್ತಿದ್ದದ್ದು ರಜೆ ಟೈಮಲ್ಲಿ ಇಲ್ಲಿ. ಈಗ ಬರ್ತಾ ಇರ್ತೀವಿ, ಈಗ ಬಂದು ಹೋಗ್ತಿರ್ತೀವಿ. ಆಗ ನಮ್ಗೆ 2 ತಿಂಗಳು ರಜೆ ಇದ್ದಾಗ ನಾವು 2 ತಿಂಗಳು ಇಲ್ಲೇ ಇರ್ತಿದ್ವಿ. ಮತ್ತೆ ನಾವೊಂದೆಷ್ಟು 12-13 ಮಕ್ಕಳು ಇರ್ತಿದ್ವಿ. 13 ಮಕ್ಕಳು ಕೂಡ ಒಟ್ಟಿಗೆ ಇಲ್ಲೇ ದೊಡ್ಡವರಾದದ್ದು. ನಾವು ತುಂಬಾ ಆಟ ಆಡ್ತಿದ್ವಿ ಆಗೆಲ್ಲ, ಸುದೆಗೆಲ್ಲ ಹೋಗ್ತಿದ್ವಿ. ಈಗ ನಾವು ಸುದೆಗೆ ಹೋಗ್ಲಿಕ್ಕೆ ಸ್ವಲ್ಪ ದೂರ ಉಂಟು, ಹಾಗಾಗಿ ಈಗ ತೋರಿಸ್ತೇವೆ. ನೆಕ್ಸ್ಟ್ ಯಾವಾಗಾದ್ರೂ ನಾವು ವಿಡಿಯೋ ಮಾಡಿ ತೋರಿಸ್ತೇವೆ ನಾವು ಆಟ ಆಡ್ತಿದ್ದ ಸುದೆಯನ್ನೆಲ್ಲ. ನೋಡಿ, ಇಲ್ಲಿ ಆಟ ಆಡ್ತಿದ್ದದ್ದು ಇಲ್ಲಿ ಚಾಕು. ಈಗ ಇಲ್ಲಿಂದ ದೊಡ್ಡ ರೂಮ್. ಇನ್ನೊಂದು ನಮ್ದು ಫ್ರೀ ಫೈರ್ ಅಡ್ಡ ಉಂಟು, ಬಾಯ್ಸ್ ಇದ್ದು. ಅದು ಫ್ರೀ ಫೈರ್ ರೀಸೆಂಟ್ ಆಗಿ ಆಡೋದು. ಯಾವ್ದಂದ್ರೆ ಇದು ತೋರಿಸ್ತೇನೆ ಈಗ. ನೋಡಿ ಇದು ಫ್ರೀ ಫೈರ್ ಅಡ್ಡ. ಫ್ರೀ ಫೈರ್
ಇಲ್ಲೇ ಇವರು ಫ್ರೀ ಫೈರ್ ಇಲ್ಲೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಅಂದ್ರೆ ಇಲ್ಲಿ ನೆಟ್ವರ್ಕ್ ಸಿಕ್ತಿತ್ತು, ಹಾಗಾಗಿ ಇಲ್ಲೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಫ್ರೀ ಫೈರ್ ಆಡ್ತಿದ್ರು. ಮತ್ತೆ ಇದನ್ನ ಇಲ್ಲಿ ರೂರಲ್ ಏರಿಯಾ ಇಲ್ಲಿ ಅವರೊಂದು ಅದನ್ನು ತೆಗಿಲಿಕ್ಕೆ ಬಾರಿ ಕಷ್ಟ ಪಡ್ತಿದ್ದಾರೆ ನೋಡಿ. ಅದು ಯಾಕೆ ತೆಗಿದು ಅದು ಅಲ್ಲಿ ಹೋಗಿ ನೆಡ್ಲಿಕ್ಕಂತೆ ಇದ್ರೆ ಸಾಕು 10 ಆನೆ ಬಲ ಬ್ಲಾಕ್ ಡ್ರೆಸ್ ಭೀಮಬ್ಬಲದ ಪ್ರದೀಪ್ ಪ್ರವೀಣ್ ಅಂತ ಪ್ರಕಾಶ ಅಷ್ಟರಲ್ಲಿ ನಾನು ನಿಮ್ಗೆ ಇದು ವಾಶ್ರೂಮ್ ತೋರಿಸ್ತೇನೆ. ಇದು ಮಾತ್ರ ನೆಕ್ಸ್ಟ್ ಕಟ್ಟಿದ್ದು ಆತ, ಅದು ತುಂಬಾ ಹಳೇದಲ್ಲ, ಇದೊಂದು 20 ವರ್ಷ ಹಳೇದಷ್ಟೇ ನೋಡಿ. ಗೊತ್ತು ಹಾ ನೋಡಿ, ಇದು ಎಲ್ಲ ಈಗ ಹಾಳಾಗಿದೆ, ಇಲ್ಲಿ ಯಾರಿಲ್ಲಲ್ವಾ, ಹಾಗಾಗಿ ನೋಡಿ ಇದು ಮತ್ತೆ ಮಾಡಿದ್ದಿದೆಲ್ಲ ಅಡಿಕೆ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ನೋಡಿ. ಫೈನಲ್ ಆಗಿ ಅದನ್ನು ತೆಗ್ದಿದ್ದಾರೆ, ಇನ್ನು ಅಲ್ಲಿಗೆ ತಗೊಂಡು ಹೋಗ್ತಾರೆ ಅಂತೆ. ಜೀವಂತ ಗಿಡ ಅಡಿಕೆ ಹಾಕ್ಲಿಕ್ಕೆಲ್ಲ ಮಾಡಿದ್ದು ಅಂತ ಹೇಳಿದ್ರೆ ಇಲ್ಲಿ ಮೈನ್ ಅವರದ್ದು ಕೃಷಿ ಮೈನ್, ಇಲ್ಲಿ ತೋಟ ಅದೆಲ್ಲ ನೋಡಿ. ಇದು ಬೆಂಕಿ ಹಾಕೋದು, ಇದು ಹಿಂದ್ಗಡೆ ಸೈಡ್. ಇಲ್ಲೆಲ್ಲ ನಾವು ಆಟ ಆಡ್ತಿದ್ವಿ ಆಗ, ಈಗೆಲ್ಲ ನೆನಪಾಗ್ತದೆ. ಇದರ ಮೇಲೆ ಕೂಡ ತೋಟ ಉಂಟು, ಆ ಕಡೆ ಮೇಲೆ ತೋಟ ಕೂಡ ಇಟ್ಟಿದ್ದಾರೆ. ಅಲ್ಲಿಗೆ ಈಗ ನಾನು ಹೋಗಿ ವಿಡಿಯೋ ಮಾಡ್ತಿಲ್ಲ ನೋಡಿ. ಇಲ್ಲಿಂದ ಹೋಗಿ ನೋಡಿ, ವಾಶ್ರೂಮ್ ಅಲ್ಲಿ ಕಾಣಿಸ್ತಿದೆ, ಆಗ ತೋರಿಸ್ತಿದೆ ಅಲ್ಲಿ ಎಲ್ಲ ನೋಡಿ. ಇದು ನಮ್ಮ ಅಜ್ಜಿದ್ದೆಲ್ಲ ನೋಡಿ, ಅಜ್ಜಿದ್ದು ಯಾರ್ದು ಟ್ಯಾರ್? ಹಾ, ಇದೊಂದು ಶಿಫ್ಟ್ ಆಗ್ತಿದೆ ಗಿಡ. ಇವರೆಲ್ಲ ಆಟ ಆಡ್ತಿದ್ದ ಟಯರ್ ನೋಡಿ, ಸಣ್ಣಿರುವಾಗ ಇದ್ರಲ್ಲಿ ಆಟ ಆಡ್ತಿದ್ರು. ಈಗ ಅದೆಲ್ಲ ಮೆಮೊರಿ ಇದೆ, ಯಾರು ಈಗ ಯಾವ ಮಕ್ಕಳು ಆಟ ಆಡ್ತಾರೆ? ಆಗ ಒಬ್ಬೊಬ್ಬರಿಗೆ ಒಂದೊಂದು ತಂದು ಕೊಟ್ಟಿದ್ರು. ಅದು ನಾನು ಅಲ್ಲಿ ಆಗ ತೋರಿಸಿದ್ದೇನೆ, ಅಲ್ಲೇ ಇತ್ತು, ಅದೆಲ್ಲ ನಮ್ಮ ಮನೆಯಲ್ಲಿ ಇರ್ತದೆ. ಸ್ವಲ್ಪ ದುಡ್ಡು ಕಟ್ಟಿಟ್ಟಿದ್ದಾರೆ ಎಲ್ಲಿ ಓಂಡು ಪುಟ್ಟ ಪಟಾಕ್ ಉಂಟುಲೆ. ಈಗ ನಾವು ಈ ಮನೆಯ ವಿಡಿಯೋ ಮಾಡ್ಲಿಕ್ಕೆ ಇಷ್ಟು ಜನ ಬಂದಿದ್ದೇವೆ ನೋಡಿ. ಯಾರೆಲ್ಲ ಅಂತ ತೋರಿಸ್ತೇವೆ. ನಾವು ಕಸಿನ್ಸ್ ಇಷ್ಟೇ ಅಲ್ಲ, ಇನ್ನು ಕೂಡ ಇದ್ದೇವೆ. ನಾವು ಈಗ ವಿಡಿಯೋ ಮಾಡ್ಲಿಕ್ಕೆ ಬಂದದ್ದು ಇಷ್ಟೇ ಜನ. ಇದು ಪ್ರಕಾಶ್ ದೊಡ್ಡಮ್ಮನ ಮಗ, ಇದು ಶಕುಂತಲ ಮಾವನ ಮಗಳು, ಇವಳೇ ನಮ್ಮದ್ರಲ್ಲಿ ದೊಡ್ಡವಳು ಕಸಿನ್ಸ್ ಅಲ್ಲಿ. ನಾವು ಮಲಕ ಅಂತ ಕರೆಯುದು. ಇವನು ಪ್ರದೀಪ್ ದೊಡ್ಡಮ್ಮನ ಮಗ. ಇದು ಇಬ್ಬರು ನನ್ನ ತಮ್ಮದಿರು, ಸ್ವಸ್ತಿಕ್ ವೆಂಕಟೇಶ್. ಇದು ಶಶಿಕಾಂತ್ ಮಾವನ ಮಗ. ಇದು ಶಾಂಭವಿ ಮಾವನ ಮಗಳು, ಸೆಕೆಂಡ್ ಅವಳು. ಮತ್ತೆ ಇವಳು ಶ್ರೇಯಾ ಮಾವನ ಮಗಳು, ಚಿಕ್ಕ ಮಾವನ ಮಗಳು. ಮತ್ತೆ ನಮ್ಮ ಕಸಿನ್ಸ್ ಅಲ್ಲಿ ಇವಳೇ ಸಣ್ಣವಳು. ಮತ್ತೆ ನಾವು ಇಷ್ಟೇ ಜನ ಅಲ್ಲ, ಇನ್ನು ಕೂಡ ಇದ್ದೇವೆ. ಈಗ ವಿಡಿಯೋ ಮಾಡ್ಲಿಕ್ಕೆ ನಾವು ಇಷ್ಟೇ ಜನ ಬಂದದ್ದು. ಮತ್ತೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.